500 rupee and 1000 rupee currency note presently in use will no longer be legal tender from midnight to night. ಮಿಥುನ್ ಅಲಿಯಾಸ್ ಚಕ್ರವರ್ತಿ ಸುಳ್ಳಿ ಬೆಲೆಯ ಸುಳ್ಳುಗಳೇ ಮೋದಿ ಪಾಲಿಗೆ ಮುಳ್ಳಿನ ಹಾಸಿಗೆ ಆಗಿದೆಯಾ? ಡಿಮಾನಿಟೈಸೇಷನ್ ಇಂದ ಆಗ್ಲೇ ಲೆಸ್ ಕ್ಯಾಶ್ ಆಗಿದ್ದೀವಿ ನಾವು. ಕ್ಯಾಶ್ಲೆಸ್ ಆಗುವಂತ ದೊಡ್ಡ ಏನು ಹೆಜ್ಜೆ ದಾಪುಗಾಲಿಡಬೇಕು ಅದು ಶುರುವಾಗಿದೆ. ನೋಟ್ ಬ್ಯಾನ್ ಮಾಡಿದಾಗ ಪೀಸ್ ಆಫ್ ಪೇಪರ್ ಆಗಿದ್ದ ಕ್ಯಾಶ್ 16 ಲಕ್ಷ ಕೋಟಿ. ಆದ್ರೆ ಈಗ ದೇಶದಲ್ಲಿರ್ತಕ್ಕಂಥ ನಗದಿನ ಮೌಲ್ಯ ಎಷ್ಟು ಗೊತ್ತಾ? ಭ್ರಷ್ಟಾಚಾರ ಕಿತ್ತೆಸೆಯೋಕೆ ಕ್ಯಾಶ್ಲೆಸ್ ಎಕಾನಮಿ ಮಾಡ್ತಾ ಇದೀವಿ ಅಂತ ಹೇಳಿದ ಮೋದಿ ಈಗ ಮಾಡಿದ್ದೇನು? ಭ್ರಷ್ಟಾಚಾರ से लड़ाई लड़ने का एक उपाय है कैशलेस सोसाइटी. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಜನಾರ್ದನ್ ಮುದುವತಿ. ಅನ್ವೇಷಣೆಗೆ ಸ್ವಾಗತ. ಸ್ನೇಹಿತರೆ, ನಿಜವಾಗ್ಲೂ ಈ ವಿಚಾರ ಹೇಳೋದಕ್ಕೆ ಕರಳು ಕಿತ್ತು ಬರುತ್ತೆ ಕಣ್ರಿ. ಯಾಕಂದ್ರೆ ಆ ಯಪ್ಪ ಅಲ್ಲಿ 18 ಗಂಟೆ ದೇಶವನ್ನ ವಿಶ್ವಗುರು ಮಾಡೋದಕ್ಕೆ ನಿದ್ದೆ ಕೆಟ್ಟು ಕೆಲಸ ಮಾಡ್ತಾ ಇದ್ರೆ, ಇಲ್ಲಿ ನಮ್ಮವರು ಏನ್ ಮಾಡ್ತಾ ಇದ್ದಾರೆ ಗೊತ್ತೇನೋ? ಇಂತಹ ಒಂದು ಡೈಲಾಗ್ಗಳಿಂದ ಬರೀ ಸುಳ್ಳುಗಳನ್ನು ಹೇಳ್ಕೊಂಡ್ ಬರ್ತಾ ಇರ್ತಕ್ಕಂಥ ಮಿಥುನ್ ಅಲಿಯಾಸ್ ಚಕ್ರವರ್ತಿ ಸೂಲಿಬೆಲೆ ಅವರು ನಿಜಕ್ಕೂ ಕೂಡ ದೇಶದ ಜನರ ಕಿವಿ ಮೇಲೆ ಯಾವ ರೀತಿ ಹೂವಿಟ್ಟಿದ್ದಾರೆ ಗೊತ್ತಾ? ಸೊ ಈ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದ್ರೆ ಅವ್ರು ಹೇಳಿರ್ತಕ್ಕಂಥ ಈ ಒಂದು ಮಾತುಗಳನ್ನ ಒಮ್ಮೆ ಕೇಳಿ. ಡಿಮಾನಿಟೈಸೇಷನ್ ಇಂದ ಆಗ್ಲೇ ಲೆಸ್ ಕ್ಯಾಶ್ ಆಗಿದ್ದೀವಿ ನಾವು. ಕ್ಯಾಶ್ಲೆಸ್ ಆಗುವಂತ ದೊಡ್ಡ ಏನು ಹೆಜ್ಜೆ ದಾಪುಗಾಲಿಡಬೇಕು ಅದು ಶುರುವಾಗಿದೆ. ನಂದನ್ ನೀಲೇಕಣಿ ಪ್ರಾಮಿಸ್ ಮಾಡಿದ್ದಾರೆ 6 ತಿಂಗಳಲ್ಲಿ ಭಾರತವನ್ನ ಕ್ಯಾಶ್ಲೆಸ್ ಮಾಡ್ತಾರೆ. ಸ್ನೇಹಿತರೆ ಕೇಳಿದ್ರಲ್ಲ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಕಿತ್ತೆಸಿಬೇಕು ಅಂದರೆ ಕ್ಯಾಶ್ಲೆಸ್ ಎಕಾನಮಿ ಮಾಡಬೇಕು. ಅದಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ನೋಟ್ ಬ್ಯಾನ್ ಮಾಡಿ ಕ್ಯಾಶ್ಲೆಸ್ ಎಕಾನಮಿ ಸೃಷ್ಟಿಸೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ಮುಂದಿನ ದಿನಗಳಲ್ಲಿ ಇರೋದೇ ಇಲ್ಲ ಅಂತೇಳಿ ಇಂಥದ್ದೊಂದು ವಿಚಾರವನ್ನು ಸುಮಾರು 7 ವರ್ಷಗಳ ಹಿಂದೆನೇ ಹೇಳಿದರು. ಹಾಗಾದರೆ ನಮ್ಮ ದೇಶದಲ್ಲಿ ಕಳೆದ 7 ವರ್ಷದಲ್ಲಿ ಎಷ್ಟು % ಆಫ್ ಕ್ಯಾಶ್ಲೆಸ್ ಎಕಾನಮಿ ಸೃಷ್ಟಿಯಾಗಿದೆ? ಅಷ್ಟು ದೊಡ್ಡ ಮೌಲ್ಯದ ನೋಟುಗಳನ್ನು ಪ್ರಿಂಟ್ ಮಾಡ್ತಕ್ಕಂಥ ಅದ್ಯಾವ ಅನಿವಾರ್ಯತೆ ಕ್ಯಾಶ್ಲೆಸ್ ಮಾಡಿಕೊಟ್ಟಂತಹ ಪ್ರಧಾನಿ ಮೋದಿಗೆ ಎದುರಾಗಿದೆ? ಸೊ ಇವೆಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತೀನಿ. ಅಂದಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಅದರ ಜೊತೆಗೆ ಫೇಸ್ಬುಕ್ನಲ್ಲಿ ನಮ್ಮ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ 2016 ನವೆಂಬರ್ 8ನೇ ತಾರೀಕು ರಾತ್ರಿ 8 ಗಂಟೆಗೆ ಏನಾಯಿತು ಅಂತ. That the 500 rupee and 1000 rupee currency note presently in use will no longer be legal tender from midnight to night. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ 2016 ನವೆಂಬರ್ 8ನೇ ತಾರೀಕು ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಅವರು ದೇಶದಲ್ಲಿ ಚಲಾವಣೆಯಲ್ಲಿದ್ದಂತಹ 500 ಹಾಗೂ 1000 ರೂಪಾಯಿ ಮುಖಬೆಲೆಯ ಟೋಟಲ್ 16 ಲಕ್ಷ ಕೋಟಿಯಷ್ಟು ಮೌಲ್ಯದ ನೋಟುಗಳನ್ನು ಬ್ಯಾನ್ ಮಾಡೋದು. ಸೊ ಇಂಥದ್ದೊಂದು ಘೋಷಣೆ ಮಾಡಿದ್ಮೇಲೆ ಪ್ರಧಾನಿ ಮೋದಿ ಅವರು ಹೇಳಿದ್ರು, ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಕಿತ್ತೆಸೆಯೋದಕ್ಕೆ ಕ್ಯಾಶ್ಲೆಸ್ ಎಕಾನಮಿಯನ್ನು ನಾವು ಸೃಷ್ಟಿ ಮಾಡಬೇಕು. ಹಾಗಾಗಿ ಸರ್ಕಾರ ಇನ್ಮೇಲೆ ನೋಟುಗಳನ್ನು ಪ್ರಿಂಟ್ ಮಾಡೋದು ಕಡಿಮೆ ಮಾಡುತ್ತೆ. ಯಾವುದೇ ಕಾರಣಕ್ಕೂ ನೋಟಿನ ವ್ಯವಹಾರಕ್ಕಿಂತ ಹೆಚ್ಚಾಗಿ ಡಿಜಿಟಲ್ ಪೇಮೆಂಟ್ಗಳನ್ನು ಮಾಡ್ಕೊಳ್ಳಿ ಎಂದು ಪ್ರಧಾನಿ ಮೋದಿ ಅವರು ಹೇಳಿದರು. ಇಂಥದ್ದೊಂದು ಘೋಷಣೆ ಮಾಡಿದ ಬಳಿಕ ಕ್ರಮೇಣವಾಗಿ ನಮ್ಮ ದೇಶವ್ಯಾಪಿ ಹಳ್ಳಿಗಳಿಂದ ಹಿಡಿದು ದಿಲ್ಲಿವರೆಗೂ ಎಲ್ಲ ಕಡೆ ಕೂಡ ಡಿಜಿಟಲ್ ಪೇಮೆಂಟ್ಗಳೇ ಹೆಚ್ಚಾಗ್ತಾ ಇದ್ದಾವೆ. ಇದರ ಜೊತೆಗೆ ATMಗಳಿಗೆ ಕ್ಯಾಶ್ ಹಾಕ್ತಕ್ಕಂತಹ ಒಂದು ಪ್ರಮಾಣ ಕೂಡ ನೋಟ್ ಬ್ಯಾನ್ಗಿಂತ ಮುಂಚೆ ಎಷ್ಟಿತ್ತೋ ಈಗ ಅಷ್ಟಿಲ್ಲ. ಇದೆಲ್ಲ ನೋಡಿದ್ಮೇಲೆ ದೇಶದ ಜನರಿಗೆ ಅನಿಸೋದು ಇಡೀ ದೇಶವ್ಯಾಪಿ ಕ್ಯಾಶ್ಲೆಸ್ ಎಕಾನಮಿಯೇ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ. ಇನ್ನು ನೋಟ್ ಬ್ಯಾನ್ ಮಾಡಿದ್ಮೇಲೆ ದೇಶವ್ಯಾಪಿ ಎಂತಹ ಪರಿಸ್ಥಿತಿಗಳು ನಿರ್ಮಾಣವಾಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ವರದಿಗಳು ಪ್ರಕಟವಾಯಿತು. ಅದರಲ್ಲೂ ನಿಶ್ಚಯವಾಗಿದ್ದ ಮಗಳ ಮದುವೆಗೆ ಬ್ಯಾಂಕ್ನಲ್ಲಿದ್ದ ತಮ್ಮದೇ ದುಡಿಮೆ ಹಣ ಡ್ರಾ ಮಾಡೋಕ್ಕೆ ಆಗಿರಲಿಲ್ಲ. ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ತಾಯಿಗೆ ಚಿಕಿತ್ಸೆ ಕೊಡಿಸೋಕ್ಕೂ ಆಗಲಿಲ್ಲ. ಕೆಲವು ಕಡೆ ಅಂತೂ ಹಳೆ ನೋಟ್ ಬದಲಾಯಿಸೋದಕ್ಕೆ ಕ್ಯೂನಲ್ಲಿ ನಿಂತಿದ್ದ ವೃದ್ಧರು ಅಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ ಘಟನೆಗಳು ಕೂಡ ಸಾಕಷ್ಟು ಬೆಳಕಿಗೆ ಬಂತು. ನೋಟ್ ಬ್ಯಾನ್ನಿಂದಾಗಿ ಇಂತಹ ಎಷ್ಟೋ ಸಂಕಷ್ಟಗಳನ್ನು ನಮ್ಮ ಜನರು ಭ್ರಷ್ಟಾಚಾರವನ್ನು ಕಿತ್ತೆಸೆಯೋದಕ್ಕಾಗಿ, ದೇಶದ ಒಳಿತಿಗಾಗಿ ಅವತ್ತು ಸಹಿಸಿಕೊಂಡ್ರು. ಆದರೆ ಮತ್ತೊಂದು ಕಡೆ ಇದಕ್ಕೆ ವಿರುದ್ಧವಾದಂತಹ ಒಂದು ಪರಿಸ್ಥಿತಿ ಇತ್ತು. ಪ್ರತಿನಿತ್ಯ ಬ್ಯಾಂಕ್ಗಳಲ್ಲಿ ಇಷ್ಟು ನೋಟುಗಳನ್ನು ಮಾತ್ರನೇ ಬದಲಾಯಿಸಬೇಕು ಜನಸಾಮಾನ್ಯರಿಗೆ ಅನ್ನೋ ಕಾನೂನು ತುಂಬ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಆದರೆ ಅಂತಹ ಕಠಿಣ ನಿಯಮಗಳನ್ನು ಬ್ಯಾಂಕ್ಗಳೇ ಮೀರಿ ಕೋಟಿ ಹಣವನ್ನು ಕೆಲ ಶ್ರೀಮಂತರಿಗೆ ಬದಲಾವಣೆ ಮಾಡಿಕೊಟ್ರು ಎನ್ನುವ ವರದಿಗಳು ಕೂಡ ಸಾಕಷ್ಟು ಕೇಳಿಬಂತು. आईडी ले ली तो पता लगता है कि लोगों के हमारे आईडी से लोगों को पैसा दी जा रहे हैं. बैंक के मैनेजर बढ़ गए, सारे करोड़पति बन गए. ಇಷ್ಟೆಲ್ಲ ಸಾವು ನೋವುಗಳ ನಡುವೆ ಪ್ರಧಾನಿ ಮೋದಿ ತೆಗೆದುಕೊಂಡ ನೋಟ್ ಬ್ಯಾನ್ ನಿರ್ಧಾರವನ್ನ ದೇಶದ ಜನ ಯಾವ ಕಾರಣಕ್ಕೆ ಸಹಿಸಿಕೊಂಡ್ರೋ ಆ ಒಂದು ಕಾರಣ, ಉದ್ದೇಶ ಇಂದಿಗೂ ಕೂಡ ಈಡೇರಿಲ್ಲ. ಇಂಥದ್ದೊಂದು ಟೀಕೆ ಟಿಪ್ಪಣಿಗಳು ಕೇಳಿಸ್ತಾ ಇರೋದು ಯಾಕೆ ಗೊತ್ತಾ ಸ್ನೇಹಿತರೆ? ಕಳೆದ 7 ವರ್ಷಗಳ ಹಿಂದೆ ಪ್ರಧಾನಿ ಮೋದಿ ಅವರು ಎಷ್ಟು ಪ್ರಮಾಣದಲ್ಲಿ
ನೋಟುಗಳನ್ನು ಬ್ಯಾನ್ ಮಾಡಿದ್ರೋ ಅದಕ್ಕೆ 2ರಷ್ಟು ನೋಟುಗಳು ಇವತ್ತು ನಮ್ಮ ದೇಶದ ಎಕಾನಮಿಯಲ್ಲಿ ಚಲಾವಣೆಯಲ್ಲಿದ್ದಾವೆ. ಇಂಥದ್ದೊಂದು ಮಾಹಿತಿ ಕೊಟ್ಟಿರೋದು ವಿರೋಧ ಪಕ್ಷಗಳಲ್ಲ, ಇದನ್ನ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವಾರ್ಷಿಕ ವರದಿಯಲ್ಲಿ ಉಲ್ಲೇಖಿಸಿದೆ. ಇಷ್ಟಕ್ಕೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವಾರ್ಷಿಕ ವರದಿಯಲ್ಲಿ ಏನಂತ ಉಲ್ಲೇಖಿಸಿದೆ ಅನ್ನೋದನ್ನ ನೋಡೋದಾದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2022-23ರ ಹಣಕಾಸಿನ ವರ್ಷದ ವರದಿ ಪ್ರಕಾರ ದೇಶವ್ಯಾಪಿ ಸದ್ಯ 34 ಲಕ್ಷ ಕೋಟಿಯಷ್ಟು ನಗದು ರೂಪದಲ್ಲಿ ಹಣ ಚಲಾವಣೆಯಲ್ಲಿದೆ. UPI ಡಿಜಿಟಲ್ ಪೇಮೆಂಟ್ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ರೂ ಕ್ಯಾಶ್ ಬಳಕೆ ಮಾತ್ರ ದುಪ್ಪಟ್ಟಾಗಿರೋದು ಕಂಡು ಬಂದಿದೆ. ಸ್ನೇಹಿತರೆ, ಈ ಒಂದು ವರದಿ ನೋಡಿದ ಮೇಲೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ. ಅದೇನಪ್ಪಾ ಅಂದ್ರೆ, ಪ್ರಧಾನಿ ಮೋದಿಯವರು ಸರಿಸುಮಾರು 16 ಲಕ್ಷ ಕೋಟಿ ನಗದು ಹಣವನ್ನು ಬ್ಯಾನ್ ಮಾಡಿದ್ರು. ಆದರೆ ಕಳೆದ 7 ವರ್ಷದಲ್ಲಿ ಸುಮಾರು 34 ಲಕ್ಷ ಕೋಟಿಯಷ್ಟು ನಗದು ಮತ್ತೆ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ. ಆದರೂ ಶ್ರೀಸಾಮಾನ್ಯನ ಕೈಗೆ ಹಣ ಸಿಗ್ತಿಲ್ಲ, ATMಗಳಲ್ಲಿ ಹಣ ಇರೋದಿಲ್ಲ ಎನ್ನೋ ದೂರುಗಳಂತೂ ಮೇಲಿಂದ ಮೇಲೆ ಎಲ್ಲಾ ಕಡೆಯೂ ಕೇಳಿಸ್ತಾ ಇದೆ. ಸ್ನೇಹಿತರೆ, ಕಳೆದ 65 ವರ್ಷದಲ್ಲಿ ದೇಶದ ಎಕಾನಮಿಗೆ ಸರಿಸುಮಾರು 18.5 ಲಕ್ಷ ಕೋಟಿಯಷ್ಟು ನಗದು ಹರಿದು ಬಂದಿದೆ. ಆದರೆ ಅದರಲ್ಲಿ 16 ಲಕ್ಷ ಕೋಟಿಯಷ್ಟು ನಗದನ್ನು ಪ್ರಧಾನಿ ಮೋದಿ ಅವರು ಬ್ಯಾನ್ ಮಾಡಿದ್ರು. ಅಷ್ಟೇ ಅಲ್ಲ, ಈ ನೋಟ್ ಬ್ಯಾನ್ ನಿರ್ಧಾರಕ್ಕೆ ಅವರು ಕೊಟ್ಟಂತಹ ಕಾರಣ ಕೂಡ ದೇಶದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೆಸೀಬೇಕು, ಕ್ಯಾಶ್ಲೆಸ್ ಎಕಾನಮಿನ ಸೃಷ್ಟಿ ಮಾಡಬೇಕು. ಇವೆರಡೂ ಮಾಡಿದ್ರೆ ಇಡೀ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ ಅಂತ ಕೂಡ ಹೇಳಿದ್ರು. ಇಷ್ಟೆಲ್ಲ ಹೇಳಿದವರು ಇವತ್ತು 34 ಲಕ್ಷ ಕೋಟಿಯಷ್ಟು ನಗದನ್ನು ಪ್ರಿಂಟ್ ಮಾಡಿ ದೇಶದ ಆರ್ಥಿಕತೆಯಲ್ಲಿ ಚಲಾವಣೆಗೆ ಬಿಟ್ಟಿರೋದಕ್ಕೆ. ಸೊ ಈ ಒಂದು ಪ್ರಶ್ನೆ ಸದ್ಯ ದೇಶದ ಜನರ ಮುಂದೆ ಇರ್ತಕ್ಕಂಥ ಅತಿ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಈ ಬಗ್ಗೆ ಶ್ರೀಸಾಮಾನ್ಯ ಕೂಡ ಎಚ್ಚೆತ್ಕೋಬೇಕಾಗಿದೆ. ಯಾಕೆ ಅಂದರೆ, ನೋಟ್ ಬ್ಯಾನ್ಗಿಂತ ಮುಂಚೆ ಯಾವುದೇ ATMಗೆ ಹೋದ್ರೂ ಅಮೌಂಟ್ ಡ್ರಾ ಮಾಡ್ಬೋದಾಗಿತ್ತು, ಜನರ ಕೈಯಲ್ಲಿ ದುಡ್ಡು ಹರಿದಾಡ್ತಾ ಇತ್ತು. ಅವತ್ತು ಬ್ಯಾನ್ ಆಗಿದ್ದು 16 ಲಕ್ಷ ಕೋಟಿ, ಆದರೆ ಇವತ್ತು ಸರಿಸುಮಾರು 34 ಲಕ್ಷ ಕೋಟಿ ನಗದು ಪ್ರಿಂಟ್ ಆಗಿ ಚಲಾವಣೆಯಲ್ಲಿದೆ. ಆದರೂ ಇವತ್ತು ATMಗಳಲ್ಲಿ ಹಣ ಸಿಗ್ತಾ ಇಲ್ಲ, ಜನರ ಕೈಯಲ್ಲಿ ಕಾಸಿಲ್ಲ, ಬಹುತೇಕ ಡಿಜಿಟಲ್ ಪೇಮೆಂಟ್ಗಳೇ ನಡೀತಾ ಇದ್ದಾವೆ. ಹಾಗಾದರೆ ಪ್ರಿಂಟ್ ಆಗಿರ್ತಕ್ಕಂಥ ನಗದು ನೋಟುಗಳು ಎಲ್ಲಿ ಹೋಗಿವೆ ಅನ್ನೋದ್ರ ಬಗ್ಗೆ ಜನ ಕೂಡ ಆಲೋಚನೆ ಮಾಡಬೇಕಾಗಿದೆ. ಸೊ ಈ ಒಂದು ಗಂಭೀರ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.